ಬೆಳಗಾವಿ ಜಿಲ್ಲೆಯಲ್ಲಿ ಒಂದೆಡೆ ಉತ್ತಮ ಮಳೆ ಆಗಿದ್ದರೆ ಮತ್ತೊಂದೆಡೆ ಮಳೆ ಕೊರತೆಯಿಂದ ಬೆಳೆ ಹಾನಿ ಭೀತಿಯನ್ನು ರೈತರು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಯರಗಟ್ಟಿ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ಪರಿಶೀಲಿಸಿದರು. ಸದ್ಯ ಸಚಿವರ ಪರಿಶೀಲನೆ ವೇಳೆ ಸಂಕಷ್ಟದಲ್ಲಿರುವ ನಮಗೆ ಸೂಕ್ತ ಪರಿಹಾರ ಕೊಟ್ಟು ನಮ್ಮನ್ನು ಕಾಪಾಡಿ ಅಂತ ರೈತರು ಸಚಿವರಲ್ಲಿ ಮನವಿ ಮಾಡಿಕೊಂಡರು. ಇನ್ನು ಯರಗಟ್ಟಿ ತಾಲೂಕಿನ ಕುರುಬಗಟ್ಟಿ ಗ್ರಾಮದಲ್ಲಿ ಗೋವಿನ ಜೋಳ, ಹೆಸರು, ಉದ್ದು, ಶೇಂಗಾ ಸೇರಿ ಹಾನಿಯಾದ ಬೆಳೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಚಿವರ ಮುಂದೆ ತಮ್ಮ ಅಳಲು ತೋಡಿಕೊಳ್ಳಲು ಕಾದು ನಿಂತಿದ್ದರು. ಬೆಳೆ ಹಾನಿ ವೀಕ್ಷಿಸಿದ ಸತೀಶ್ ಜಾರಕಿಹೊಳಿ ಅವರು ಮಧ್ಯಂತರ ಬರ ಘೋಷಣೆ ಮಾಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವುದಾಗಿ ರೈತರಿಗೆ ಭರವಸೆ ನೀಡಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಇನ್ನು 10 ದಿನಗಳ ಬಳಿಕ ಮತ್ತೊಮ್ಮೆ ಸಮೀಕ್ಷೆ ಮಾಡುತ್ತೇವೆ, ಮತ್ತಷ್ಟು ಬೆಳೆ ಹಾನಿ ಆಗುವ ಸಾಧ್ಯತೆ ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ 65,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆ ಹಾನಿಯಾಗಿದೆ. ಕೇಂದ್ರ ಸರ್ಕಾರ ಬರ ಘೋಷಣೆ ಮಾಡಬೇಕು. ಕೇಂದ್ರ ಬರ ಅಧ್ಯಯನ ತಂಡ ಬರುವವರೆಗೂ ಬೆಳೆ ಹಾನಿ ಮಧ್ಯಂತರ ಬರ ಎಂದು ಘೋಷಣೆ ಮಾಡುತ್ತೇವೆ. 10 ದಿನಗಳ ಬಳಿಕ ಮತ್ತೊಮ್ಮೆ ಸರ್ವೆ ಮಾಡಿಸುತ್ತೇವೆ ಅಂತ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ವಾಸ್ತವಿಕವಾಗಿ ಬೆಳೆ ಬರುವ ಲಕ್ಷಣ ಕೂಡ ಈಗಾಗಲೇ ನಮ್ಮ ಕೃಷಿ ಇಲಾಖೆಯವರು ಅಗ್ರಿಕಲ್ಚರ್ ಸರ್ವೆ ಮಾಡಿದ್ದಾರೆ. ಬಿತ್ತನೆ ಸಂಪೂರ್ಣವಾಗಿ ಮೋರ್ ದನ್ 90% ಆಗಿದೆ. ಆದ್ರೂ ಕೂಡ ಇಲ್ಲಿ ಫಿಸಿಕಲಿ ನೋಡಿದಾಗ ಬಹಳ ಗಂಭೀರ ಪರಿಸ್ಥಿತಿ ಇದೆ. ನೋಡೋಣ, ಇನ್ನೊಂದು 10 ದಿವಸ ಒಳಗೆ ಮಳೆ ಆಗಿದ್ರೆ ಇನ್ನೂ ಸಮಸ್ಯೆ ಆಗ್ತದೆ ಮತ್ತು ಜಾಸ್ತಿ ಆಗುತ್ತೆ. ನೋಡೋಣ, ಈಗ ಒಂದು ಹಂತದಲ್ಲಿ ಅವರು ಸರ್ವೆ ಮಾಡಿದಾರೆ, ಇನ್ನೊಂದು ಹಂತಕ್ಕೆ ಮತ್ತೆ ಮಾಡಬೇಕಾಗ್ತದೆ. ನಂತರ ಬಹುಶಃ ಬಹಳಷ್ಟು ಡ್ಯಾಮೇಜ್ ಆಗುವಂತ ಲಕ್ಷಣಗಳು ಕಾಣ್ತದೆ. ಇದೆಲ್ಲ ವರದಿ ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ಮುಂದೆ ಯಾವ ಕೇಂದ್ರ ಕಳಿಸ್ಬೇಕಾಯ್ತು, ನಂತರ ಬರಗಾಲ ಘೋಷಣೆ ಮಾಡಬೇಕಾಗ್ತದೆ. ಎಲ್ಲ ಹೋಗಿದೆ ಆಲ್ಮೋಸ್ಟ್ ಎಲ್ಲ ನೋಡ್ಲಿಕ್ಕೆ ಮಾತ್ರ ಅದು ವಾಸ್ತವಿಕವಾಗಿ ಅಲ್ಲಿ ಹೋದ್ ನೋಡ್ರೆ ಅದ್ರಲ್ಲಿ ಯಾವುದೇ ಬೆಳವಣಿಗೆ ಕಾಣ್ತಾ ಇಲ್ಲ. ಈಗ 65 ಏನೋ ಮಾಡಿದಾರೆ ಸರ್ವೆ, ಆದ್ರೆ ಇದು ಬಹಳ ಇನ್ನು ಹೆಕ್ಟರ್ ಮಾಡಿದಾರೆ. ಇದಾದ್ರೆ ಇನ್ನು ಬಹಳ ಗಣನೀಯವಾಗಿ ಜಾಸ್ತಿ ಆಗುವಂತ ಲಕ್ಷಣಗಳ ಕಾಣಬಹುದು. ನೀರು ಈಗ ಇಲ್ಲಿವರೆಗಿಲ್ಲ, ಇನ್ನು ಮುಂದೆ ಆಗ್ಬಹುದು. ಆದ್ರೆ ಟ್ಯಾಂಕರ್ ಮೂಲಕ ಒಳ್ಳೆ ಬೆಳೆ ಇದೆ, ಜೋಳ, ಕಬ್ಬು, ಅದು ನೀರ ಸಮಸ್ಯೆ ಇನ್ನೂ ಸಮಸ್ಯೆ ಆಗ್ಬೋದು. ಆಗಿದೆ, ಖಂಡಿತ ಆಗಿದೆ. ಇನ್ನೊಂದು 10 ದಿವಸ ನಂತರ ಅದಕ್ಕೆ ಸರ್ಕಾರ ಮತ್ತೊಂದು ಪ್ಲಾನ್ ಮಾಡ್ತಿದ್ವಿ. ಒಂದು ಪ್ಲಾನ್ ಇತ್ತು, ಇನ್ನು 10 ದಿವಸ ನಂತರ